ಎಕನಾಮಿ ರಿಲೇಟೆಡ್ ಒಂದು ಕಾನ್ಸೆಪ್ಟ್ನ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಇದು ತುಂಬ ಜಾಸ್ತಿ ನ್ಯೂಸಲ್ಲಿದೆ. ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡ್ಕೊಂಡಿತ್ತು. ಆ ಸರ್ಕ್ಯುಲರ್ನ ಇವಾಗ ಏನು ಮಾಡಿದೆ ಅಂತಂದರೆ ಸುಪ್ರೀಂ ಕೋರ್ಟು ಆ ಸರ್ಕ್ಯುಲರ್ನ ಕ್ವಾಶ್ ಮಾಡಿದೆ, ಅಂತಂದರೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದೆ. ಇವಾಗ ಇದರಲ್ಲಿ ನಮಗೆ 2 ಕ್ವೆಶನ್ ಬರ್ತಾ ಇರುತ್ತೆ. ಫಸ್ಟ್ ಕ್ವೆಶನ್ ಏನು ಅಂತಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕ್ಯುಲರ್ನ ಇಶ್ಯೂ ಮಾಡಿರೋದ್ರಲ್ಲಿ ಏನು ಹೇಳಿತ್ತು, ಅದು ಒಂದು ನಮಗೆ ಇಂಪಾರ್ಟೆಂಟ್ ಪಾಯಿಂಟು. ನೆಕ್ಸ್ಟು ಸುಪ್ರೀಂ ಕೋರ್ಟು ಯಾಕೆ ಆ ಸರ್ಕ್ಯುಲರ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದೆ, ಇವೆರಡು ಪಾಯಿಂಟು ನಾವು ತಿಳ್ಕೊಂಡಿರಬೇಕು. ಸೊ ಇವಾಗ ಫಸ್ಟ್ ಕ್ವೆಶನ್ಗೆ ನಾವು ಆನ್ಸರ್ ಮಾಡ್ಕೊಂಡಿರಬೇಕು ಅಂತಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿ ಫೆಬ್ರವರಿ 2018 ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿತ್ತು ಪ್ರತಿಯೊಂದು ಬ್ಯಾಂಕಿಗೂ ಕೂಡ. ಏನು ಹೇಳಿತ್ತು ಆ ಸರ್ಕ್ಯುಲರಲ್ಲಿ ಅಂತಂದರೆ, 2000 crore ಜಾಸ್ತಿ ಏನಾದರೂ ಲೋನ್ ತೊಗೊಂಡಿದ್ದು ಆ ಲೋನು ಡಿಫಾಲ್ಟ್ ಆಗೋಗ್ಬಿಟ್ಟಿದ್ರೆ, ಸೊ ಇವಾಗ ಡಿಫಾಲ್ಟ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಡಿಫಾಲ್ಟ್ ಆಗೋದು ಅಂತಂದರೆ ಏನು, ತೊಗೊಂಡಿರ್ತಾರೆ ಅಮೌಂಟು, ಆದರೆ ವಾಪಸ್ ತುಂಬಕ್ಕೆ ಅವ್ರಿಗೆ ಆಗ್ತಾ ಇರಲ್ಲ. ಸೊ ಅದಕ್ಕೆ ಏನಾಗ್ಬಿಟ್ಟಿರುತ್ತೆ, ಅದು ಡಿಫಾಲ್ಟ್ ಆಗೋಗ್ಬಿಟ್ಟಿರುತ್ತೆ. ಡಿಫಾಲ್ಟ್ ಅಂತಂದರೆ ವಾಪಸ್ ಅದರಿಂದ ಏನು ಇನ್ಕಮೇ ಬರ್ತಾ ಇಲ್ಲ, ಬ್ಯಾಂಕಿಗೆ ಕೊಟ್ಟಿರೋ ದುಡ್ಡು ಕೂಡ ವಾಪಸ್ಸು ಬರ್ತಾ ಇಲ್ಲ. ಅದಕ್ಕೋಸ್ಕರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಹೇಳಿತ್ತು ಅಂತಂದರೆ, ನೀವು ಅವ್ರಿಗೆ ರೆಸೊಲ್ಯೂಷನ್ನ ಪ್ರೊವೈಡ್ ಮಾಡೋಕ್ಕೆ 180 days ಕೊಡಿ, ಅಥವಾ ನೀವು ಕೇಸ್ ಅವ್ರ ಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರಿ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂಡರಲ್ಲಿ ಅಂತ ಹೇಳ್ಬಿಟ್ಟು ಹೇಳಿತ್ತು. ಸೊ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ನಾವು ಮುಂಚೆನೂ ಕೂಡ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ, ಬಟ್ ಇವಾಗಲೂ ಒಂದ್ಸರಿ ರಿವಿಷನ್ ಮಾಡ್ಕೊಂಡ್ಬಿಟ್ರೆ ನಾ ಕ್ವಿಕ್ಕಾಗಿ. ಸೊ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡು ಇದನ್ನು 2016 ಪಾಸ್ ಮಾಡ್ಕೊಂಡ್ಬಿಟ್ಟಿದ್ರು. ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡಲ್ಲಿ ಏನಾಗಿರುತ್ತೆ ಅಂತಂದರೆ, ಫಸ್ಟ್ ಸ್ಟೆಪ್ಪಲ್ಲಿ ಏನಾಗಿರುತ್ತೆ, ಯಾರಾದರೂ ಲೋನ್ನ ಡಿಫಾಲ್ಟ್ ಮಾಡಿದ್ದಾರೆ ಅಂದರೆ, ಡಿಫಾಲ್ಟ್ ಅಂತಂದರೆ ನಾವು ಮೀನಿಂಗ್ ನೋಡ್ಕೊಂಡ್ವಲ್ವಾ. ಸೊ ಆ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ, ಕ್ರೆಡಿಟರು ಅಂತಂದರೆ ಯಾರು ಸಾಲ ಕೊಟ್ಟಿರ್ತಾರೆ ಅವರು NCLT ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ಗೆ ಅಪ್ರೋಚ್ ಮಾಡ್ಬೋದು. ನೋಡಿ, ನಾವು ಅವ್ರಿಗೆ ಸಾಲ ಕೊಟ್ಟಿದ್ವಿ, ಅವ್ರು ಅದನ್ನು ರೀಪೇ ಮಾಡ್ಕೊಂಡಿಲ್ಲ, ಸೊ ಅದಕ್ಕೆ ನೀವು ಅವ್ರ ಮೇಲೆ ಪ್ರೊಸೀಡಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರಿ, ಕೇಸ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರಿ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಟೆಪ್ಪಲ್ಲಿ ಹೇಳಿರ್ತಾರೆ. ಸೊ ಒಂದು ಸರಿ ಆ ಕೇಸ್ನ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ಅವಾಗೇನು ಮಾಡ್ತಾರೆ ಅಂತಂದರೆ, ಒಂದು ಕಮಿಟಿನ ಸೆಟಪ್ ಮಾಡ್ತಾರೆ. ಸೊ ಕ್ರೆಡಿಟರ್ಸ್ ಕಮಿಟಿನ ಸೆಟಪ್ ಮಾಡ್ಕೊಂಡಿರ್ತಾರೆ. ಸೊ ಕಮಿಟಿನ ಸೆಟಪ್ ಮಾಡ್ಕೊಂಡು ಅವ್ರು ಏನು ಮಾಡ್ಕೊತಾರೆ ಅಂತಂದರೆ, ಕೆಲವೊಂದು ಪ್ರೊಫೆಷ್ನಲ್ಸ್ನ ಅವರು ಅಪಾಯಿಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಪ್ರೊಫೆಷ್ನಲ್ಸ್ನ ಅಪಾಯಿಂಟ್ ಮಾಡಿಕೊಂಡು ಏನು ಮಾಡ್ಬೋದು, ಇವಾಗ ವಾಪಸ್ಸು ಆ ಅಮೌಂಟನ್ನು ಈಸ್ಕೊಳ್ಳೋಕ್ಕೆ ನಾವು ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ಅವರು ಪ್ರೊಸೀಡಿಂಗ್ನ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಥರ್ಡ್ ಸ್ಟೆಪ್ಪಲ್ಲಿ 180 days ಒಳಗಡೆ ಇದೊಂದು ಏನು ಲೆಂಡರ್ಸು ಕಮಿಟಿನ ಏನು ಸೆಟಪ್ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ, ಸೊ ಲೆಂಡರ್ಸು ಕಮಿಟಿನ ಸೆಟಪ್ ಮಾಡ್ಕೊಂಡಿರೋದ್ರಲ್ಲಿ ಇವ್ರೇನು ಮಾಡ್ಕೊಂಡಿರ್ತಾರೆ, ಒಂದು ಡೆಟ್ ರೀಕಾಸ್ಟ್ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಯಾರು ಲೆಂಡರ್ಸ್ ಇರ್ತಾರೆ ಇವರಲ್ಲಿ ಡೆಟ್ ರೀಕಾಸ್ಟ್ ಪ್ಲ್ಯಾನ್ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಡಿಷ್ನಲ್ 90 days ಟೈಮ್ ಕೊಟ್ಕೊಂಡ್ಬಿಟ್ಟಿರ್ತಾರೆ ಫೈನಲ್ ಪ್ಲ್ಯಾನ್ನ ಮಾಡೋದಕ್ಕೆ. ಸೊ ಅದಾದಮೇಲೆ ಅದರಲ್ಲಿ ಯಾರು ಲೆಂಡಿಂಗ್ ಮಾಡಿರ್ತಾರೆ 75% ಏನಾರು ಅದರಲ್ಲಿರೋರು ಕಮಿಟಿಯಲ್ಲಿರೋರು ಅಗ್ರಿ ಮಾಡಿದ್ರೆ, ಅವರು ಒಪ್ಕೊಂಡ್ರೆ, ಸೊ ಅದ್ರ ಮೇಲೇ ಇವರು ಪ್ರೊಸೀಡಿಂಗ್ಸು ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದನ್ನು ನಾವು ಮುಂಚೆನೂ ಕೂಡ ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಸೊ ನೀವು ಮುಂಚೆ ವಿಡಿಯೋಲಿ ಇದನ್ನು ನೋಡ್ಕೊಂಡಿರ್ತೀರ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಒಟ್ಟಿನಲ್ಲಿ ಡೆಟ್ ರೀಸ್ಟ್ರಕ್ಚರಿಂಗು ಅಂತಂದರೆ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂತಂದರೆ, ಅಮೌಂಟನ್ನು ತೊಗೊಂಡಿರೋಂಥದ್ದು ವಾಪಸ್ಸು ಕೊಟ್ಟಿರಲಿಲ್ಲ ಅಂತಂದರೆ ಒಂದು ಕೇಸ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಇಶ್ಯೂ ಮಾಡ್ಕೊಂಡಿರೋಂಥದ್ದು ಸರ್ಕ್ಯುಲರು. ಈಗ ಸುಪ್ರೀಂ ಕೋರ್ಟ್ ಇದನ್ನು ಯಾಕೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದೆ ಅದನ್ನು ನಾವು ನೋಡ್ಕೊಂಡಿರ್ಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಯಾಕೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದೆ ಅಂತಂದರೆ, ನೋಡ್ಕೊಂಡಿರಿ, ಸೆಕ್ಷನ್ 35AA ಇದು ಯಾವುದರಲ್ಲಿ ಬರುತ್ತೆ, ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2017. ಸೊ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2017 ಪ್ರಕಾರ 2 ಫ್ಯಾಕ್ಟರು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಸರ್ಕ್ಯುಲರ್ ಇಶ್ಯೂ ಮಾಡಿರೋದ್ರಲ್ಲಿ. 2 ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಪ್ರಾವಿಷನ್ ಏನು ಹೇಳುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದ್ಸರಿ ನೋಡ್ಕೊಂಡಿರೋಣ. ಸೆಂಟ್ರಲ್ ಗೌರ್ಮೆಂಟ್ ಮೇ ಬೈ ಆರ್ಡರ್ ಆಥರೈಸ್ ದ ರಿಸರ್ವ್ ಬ್ಯಾಂಕ್ ಟು ಇಶ್ಯೂ ಡೈರೆಕ್ಷನ್ಸ್ ಟು ಎನಿ ಬ್ಯಾಂಕಿಂಗ್ ಕಂಪನಿ or banking companies to initiate insolvency resolution process in respect of a default under the provisions of Insolvency and Bankruptcy Code 2016. ಏನು ಹೇಳ್ತಿದೆ ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟು ಹೇಳಬೇಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ, ನೀವು ಡೈರೆಕ್ಷನ್ನ ಕೊಡಿ ಕಂಪನಿ ಅಂತಂದರೆ ಬ್ಯಾಂಕಿಂಗ್ ಕಂಪನಿಗೆ ಅಥವಾ ಬ್ಯಾಂಕಿಂಗ್ ಕಂಪನೀಸ್ಗಳಿಗೆ ನೀವು ಡೈರೆಕ್ಷನ್ನ ಕೊಡಿ, ಅವರು ಏನಾದರೂ ಲೋನ್ನ ಡಿಫಾಲ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಪ್ರೊಸೀಡಿಂಗ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವೇ ಒಂದು ಸರಿ ಅದನ್ನು ಪ್ರೊಸೀಡಿಂಗ್ಸಿಗೆ ಪರ್ಮಿಷನ್ನ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಏನು ಹೇಳ್ತಾ ಇದೆ ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟು ಡೈರೆಕ್ಟ್ ಮಾಡ್ಕೊಳ್ಳೋಂಥದ್ದು ಅಥವಾ ಸೆಂಟ್ರಲ್ ಗೌರ್ಮೆಂಟು ಆಥರೈಸ್ ಮಾಡ್ಕೊಳ್ಳೋಂಥದ್ದು. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಟಾಗಿ ಬ್ಯಾಂಕ್ಗಳಿಗೆ
ಇದು ಸರ್ಕ್ಯುಲರ್ನ ಇಶ್ಯೂ ಮಾಡ್ಕೊಂಡ್ಬಿಟ್ಟಿದೆ. ಆದರೆ ಈ ಇಶ್ಯೂ ಮಾಡ್ಕೊಂಡಿರೋಂಥ ಸರ್ಕ್ಯುಲರು ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಂಡಿಲ್ಲ. ಸೊ ಸೆಂಟ್ರಲ್ ಗೌರ್ಮೆಂಟು ಆರ್ಡರ್ ಕೊಟ್ಟಿಲ್ಲ, ಡೈರೆಕ್ಟಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಆರ್ಡರ್ನ ಇಶ್ಯೂ ಮಾಡ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಥರ ಒಂದು ಡಿಫಾಲ್ಟ್ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದೆ. ಇವಾಗ ನಾವು 2 ಫ್ಯಾಕ್ಟರ್ಗಳು ಅಂತ ಹೇಳ್ಬಿಟ್ಟು ನಾವು ಪ್ರೀವಿಯಸ್ ಸ್ಲೈಡಲ್ಲಿ ನೋಡ್ಕೊಂಡಿದ್ವಿ. ಆ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದ್ಯಾವುದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಫಸ್ಟ್ ಫ್ಯಾಕ್ಟರ್ ಏನು ಅಂತಂದರೆ ಆಥರೈಸೇಷನ್ ತೊಗೊಂಡಿಲ್ಲ ಗೌರ್ಮೆಂಟಿಂದ. ಇದನ್ನೇ ನಾವು ನೋಡ್ಕೊಂಡಿದ್ದೇವಲ್ವಾ, ಆಥರೈಸೇಷನ್ ತೊಗೊಂಡಿಲ್ಲ ಗೌರ್ಮೆಂಟಿಂದ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಟಾಗಿ ಸರ್ಕ್ಯುಲರ್ನ ಇಶ್ಯೂ ಮಾಡ್ಕೊಂಡ್ಬಿಟ್ಟಿದೆ, ಫಸ್ಟ್ ಫ್ಯಾಕ್ಟರು. ಸೆಕೆಂಡ್ ಫ್ಯಾಕ್ಟರ್ ಏನಪ್ಪ ಅಂತಂದರೆ ಇಲ್ಲಿ ಕನ್ಸರ್ನ್ ಇಲ್ಲ, ಯಾವುದು ಸ್ಪೆಸಿಫಿಕ್ ಡಿಫಾಲ್ಟ್ ಆಗಿರುವಂಥದ್ದು ಅಂತ ಹೇಳ್ಬಿಟ್ಟು ಕನ್ಸರ್ನ್ ಕೊಟ್ಟಿಲ್ಲ. ಅಂತಂದರೆ ಎಲ್ಲಿ ಸ್ಪೆಸಿಫಿಕ್ ಆಗಿ ಡಿಫಾಲ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿಲ್ಲ, ಒಟ್ಟಿನಲ್ಲಿ ಡಿಫಾಲ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ದೇರ್ ಈಸ್ ನೋ ಕನ್ಸರ್ನ್ ಆಫ್ ಸ್ಪೆಸಿಫಿಕ್ ಡಿಫಾಲ್ಟ್. ಯಾವ ಥರದ್ದು ಡಿಫಾಲ್ಟ್ ಆಗಿದೆ, ಯಾವ ಬ್ಯಾಂಕಿಂಗು ಡಿಫಾಲ್ಟ್ ಆಗಿ ಹೋಗ್ಬಿಟ್ಟಿದೆ, ಸೊ ಯಾವ ಕಡೆಗೆ ಲೋನ್ ಕೊಟ್ಟಿರೋವಂಥದ್ದು ಡಿಫಾಲ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸ್ಪೆಸಿಫಿಕ್ ಡಿಫಾಲ್ಟು ಇವರು ಹೇಳಿಲ್ಲ. ಸ್ಪೆಸಿಫಿಕ್ ಡಿಫಾಲ್ಟ್ ಅಂತಂದರೆ ಇವಾಗ ಎಕ್ಸಾಂಪಲು 2,000 ಕೋಟಿ ಯಾವುದಕ್ಕೆ ತೊಗೊಂಡಿರೋಂಥದ್ದು, ಎಲೆಕ್ಟ್ರಿಸಿಟಿ ಸೆಕ್ಟರಿಗೆ ತೊಗೊಂಡಿರೋಂಥದ್ದು ಡಿಫಾಲ್ಟ್ ಆಗಿದೆಯೋ, ಅಥವಾ ಕನ್ಸ್ಟ್ರಕ್ಷನ್ ಸೆಕ್ಟರ್ಗೆ ತೊಗೊಂಡಿರೋಂಥದ್ದು ಡಿಫಾಲ್ಟ್ ಆಗಿದೆಯೋ, ಅಥವಾ ಟೆಲಿಕಾಂ ಸೆಕ್ಟರ್ಗೆ ತೊಗೊಂಡಿರೋಂಥದ್ದು ಡಿಫಾಲ್ಟ್ ಆಗಿದೆಯೋ, ಇವು ಯಾವುದ್ರ ಬಗ್ಗೆನೂ ಕೂಡ ಕರೆಕ್ಟಾಗಿ ಕನ್ಸರ್ನ್ ಕೊಟ್ಟಿಲ್ಲ. ಸೊ ಅದಕ್ಕೆ ಸ್ಪೆಸಿಫಿಕ್ ಡಿಫಾಲ್ಟು ಇವ್ರು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಆ ಸರ್ಕ್ಯುಲರ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದೆ. ಸೊ ಈ ಸರ್ಕ್ಯುಲರ್ನ ಕ್ಯಾನ್ಸಲ್ ಮಾಡಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಆಗುತ್ತೆ ನೋಡಿ. ಮಾಡಿರೋವಂಥದ್ದು ಯಾಕೆ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಕೆಲಸ ಮಾಡುತ್ತೆ, ಫಸ್ಟ್ ಆಫ್ ಆಲು ಅದು ಎಲ್ಲ ಬ್ಯಾಂಕ್ಸ್ನೂ ಕೂಡ ಸೇವ್ ಮಾಡೋವಂಥದ್ದು. ಸೊ ಬ್ಯಾಂಕ್ಸ್ಗಳನ್ನ ಸೇವ್ ಮಾಡ್ಕೊಳೋವಂಥದ್ದು. ಜನರಲ್ಲಿ ಬ್ಯಾಂಕ್ಸ್ ಮೇಲೆ ಏನು ನಂಬಿಕೆ ಇದೆ ಅಲ್ಲ, ಆ ನಂಬಿಕೆನ ರೀಸ್ಟೋರ್ ಮಾಡ್ಕೊಳ್ಳೋದಕ್ಕೆ ತೊಗೊಂಡಿರೋಂಥ ದುಡ್ಡು ವಾಪಸ್ ಕೊಟ್ಟಿರಬೇಕು. ಆ ತೊಗೊಂಡಿರೋಂಥ ದುಡ್ಡು ಯಾಕೆ ವಾಪಸ್ ಬರ್ತಿಲ್ಲ ಅನ್ನೋದ್ರ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕನ್ಸರ್ನ್ ಇಟ್ಕೊಂಡಿರಲ್ಲ. ಬಟ್ ಅದು ಯಾಕೆ ವಾಪಸ್ ಬರ್ತಿಲ್ಲ ಅನ್ನೋದು ಸೆಂಟ್ರಲ್ ಬ್ಯಾಂಕು ನೋಡ್ಕೊಂಡಿರುತ್ತೆ. ಎಕ್ಸಾಂಪಲು ಈ ಥರದ್ದು ಏನಾದ್ರು ಸರ್ಕ್ಯುಲರ್ ಇಶ್ಯೂ ಮಾಡ್ಕೊಂಡ್ಬಿಟ್ಟಿದ್ರೆ ಪವರ್ ಸೆಕ್ಟರು, ಎಲೆಕ್ಟ್ರಿಸಿಟಿ ಸೆಕ್ಟರು, ನೆಕ್ಸ್ಟು ಟೆಲಿಕಾಂ ಸೆಕ್ಟರು, ಸ್ಟೀಲ್ ಸೆಕ್ಟರು, ಇನ್ಫ್ರಾಸ್ಟ್ರಕ್ಚರು, ಶುಗರು, ಫರ್ಟಿಲೈಸರ್ಸು ಅಂತಂದರೆ ನಾರ್ಮಲಾಗಿ ಪಬ್ಲಿಕ್ಕಿಗೆ ಏನು ಬೆನಿಫಿಟ್ಸ್ನ ಪ್ರೊವೈಡ್ ಮಾಡ್ತಾವಲ್ಲ ಸೆಕ್ಟರ್ಸು, ಆ ಸೆಕ್ಟರ್ಸ್ಗಳಿಗೆ ಪ್ರಾಬ್ಲಮ್ ಆಗುವಂಥದ್ದು ಬಂದುಬಿಡೋವಂಥದ್ದು ಇದು. ಸೊ ಅದಕ್ಕೋಸ್ಕರ ಏನು ಹೇಳ್ಬೋದು ಅಂತಂದರೆ ಒನ್ ಸೈಜ್ ಡಸಂಟ್ ಫಿಟ್ ಆಲ್ ಅಂತಂದರೆ ಒಂದು ಸರಿ ಡಿಫಾಲ್ಟ್ ಮಾಡಿರೋವಂಥದ್ದಕ್ಕೆ ನೀವು ಒಂದೇ ಥರದ್ದು ರೆಸೊಲ್ಯೂಷನ್ ಕೊಟ್ಬಿಟ್ರೆ 2,000 ಕೋಟಿ ಮೇಲೆ ಯಾರೇ ತೊಗೊಂಡಿರಲಿ ಅವರಿಂದ ನೀವು ದುಡ್ಡು ವಾಪಸ್ ಇಸ್ಕೊಂಡ್ಬಿಟ್ಟಿರಿ, ಯಾವುದೇ ಕೇಸ್ ಆಗಿರಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ಬಿಟ್ಟಿದ್ರೆ ಅದು ಬೇರೆಯವ್ರಿಗೆ ಪಬ್ಲಿಕ್ಕಿಗೆ ಒಂಥರ ಪ್ರಾಬ್ಲಮ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಈ ಥರ ನೀವು ಆರ್ಡರ್ನ ಪಾಸ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟು ಈ ಥರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಳಿಸಿರುವಂಥದ್ದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದೆ. ಆದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೇಸ್ ದ್ಯಾಟ್ ಡ್ಯೂ ಅಮೌಂಟ್ ಶುಡ್ ಕಮ್ ಬ್ಯಾಕ್ ಫಾರ್ ಬೆಟರ್ ಪ್ರೊಡಕ್ಟಿವ್ ಯೂಸ್. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ನಾವೇನು ಮುಂಚೆನೇ ನೋಡ್ಕೊಂಡಿರೋಂಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ನೋಡ್ಕೊಳ್ಳುತ್ತೆ, ಬ್ಯಾಂಕ್ಸು ಕೊಟ್ಟಿರೋಂಥ ದುಡ್ಡು ಲೋನ್ ಥರ ಕೊಟ್ಟಿರ್ತಾರೆ. ಸೊ ನೀವು ಯಾವುದಕ್ಕೋಸ್ಕರ ಲೋನ್ ಯೂಸ್ ಮಾಡ್ಕೊಂಡಿರ್ತೀರೋ ಅದು ಇಂಪಾರ್ಟೆಂಟ್ ಆಗೋದಕ್ಕಿಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಕನ್ಸಿಡರ್ ಮಾಡುತ್ತೆ ಅಂತಂದರೆ ಕೊಟ್ಟಿರೋಂಥ ಲೋನು ಅದಕ್ಕೆ ಕೊಟ್ಟಿರೋಂಥ ಟೈಮಲ್ಲಿ ವಾಪಸ್ ಬರಲಿಲ್ಲ ಅಂತಂದರೆ ಅದು ಬ್ಯಾಂಕಿಗೆ ಲಾಸ್ ಆಗ್ತಾ ಹೋಗುತ್ತೆ. ಈ ಬ್ಯಾಂಕಿಗೆ ಲಾಸ್ ಆಗ್ತಾ ಹೋದರೆ ಅದು ಪಬ್ಲಿಕ್ಕಿಗೂ ಕೂಡ ಲಾಸ್ ಆಗ್ತಾ ಹೋಗುತ್ತೆ. ಸೊ ಎರಡೂ ಕಡೆಯಿಂದ ನೋಡ್ಕೊಂಡ್ರೂ ಕೂಡ ಪಬ್ಲಿಕ್ಕಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ಕೆಲಸ ಮಾಡ್ತಾ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟು ಅವರ ಕೆಲಸ ಮಾಡ್ತಾ ಇರುತ್ತೆ. ಸೊ ಈ ಥರ ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿರೋವಂಥದ್ದು ಕ್ವಾಶ್ ಮಾಡಿಬಿಟ್ಟಿದೆ ಇವಾಗ ಸುಪ್ರೀಂ ಕೋರ್ಟು.